ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಅತಿ ಬೇಗನೆ ಶುರುವಾಗ್ತಿದೆ. ಯಾವಾಗೂ ಸೆಪ್ಟೆಂಬರ್ ಅಕ್ಟೋಬರ್ ಆಸ್ಪಾಸಲ್ಲಿ ಶುರುವಾಗ್ತಿದೆ ಅಂತಹ ಬಿಗ್ ಬಾಸ್ ಈಗ ಜುಲೈಯಲ್ಲೇ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಇದೆ. ಆ್ಯಂಡ್ ವಿತ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿ ಕಲರ್ಸ್ ಕನ್ನಡದವರೇ ಅವರ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೆಲ್ಲ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಷ್ಟು ಬೇಗ ಶುರುವಾಗ್ತಿದೆ ಅಂತಂದರೆ ಬಿಗ್ ಬಾಸ್ ಎಷ್ಟು ದಿವಸಗಳ ಕಾಲ ನಡೀಬೋದು ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ. ಎಸ್, ಬಿಗ್ ಬಾಸ್ ಅರೌಂಡ್ ಒಂದು 4 to 5 ಮಂತ್ಸ್ವರೆಗೂ ನಡೆಯುವಂತಹ ಚಾನ್ಸಸ್ ಇದೆ. ಇದನ್ನೆಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಎಕ್ಸ್ಪೆರಿಮೆಂಟು. ಸೊ ಅದಕ್ಕೋಸ್ಕರ ಕನ್ನಡಕ್ಕೂ ತರುವಂತಹ ಚಾನ್ಸಸ್ ಇದೆ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಲಾಸ್ಟ್ ಸೀಸನಲ್ಲೇ ಅಂದರೆ ಬಿಗ್ ಬಾಸ್ ಸೀಸನ್ 2 ಅಲ್ಲೇ ಅತಿ ದೊಡ್ಡ ಸೀಸನ್ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಪ್ರೆಸ್ ಮೀಟಲ್ಲೆಲ್ಲ ಅನೌನ್ಸ್ ಮಾಡಿದರು. ಲಾಂಗೆಸ್ಟ್ ಸೀಸನ್ ಆಗುತ್ತೆ ಇದು ಅಂತ ಹೇಳಿ. ಬಟ್ ಅರೌಂಡ್ ಒಂದು 120 to 124 ಡೇಸಲ್ಲೇ ಇದನ್ನು ಎಂಡ್ ಕೂಡ ಮಾಡಿದರು. ಯಾಕೆ ಅಂದರೆ ಆಲ್ಮೋಸ್ಟ್ ಒಂದು 50% ಆಗಿದ ತಕ್ಷಣವೇ ಗೊತ್ತಾಗ್ಬಿಟ್ಟಿತ್ತು ಗಿಲ್ಲಿನೇ ಈ ಒಂದು ಶೋನ ವಿನ್ನರ್ ಅಂತ ಹೇಳಿ. ಈ ಸೀಸನಲ್ಲಿ ಗಿಲ್ಲಿನೇ ಪಕ್ಕ ಗೆಲ್ಲೋದು ಅಂತ ಹೇಳಿ ಕನ್ಫರ್ಮ್ ಆಗೋಗ್ಬಿಟ್ಟಿತ್ತು ಎಲ್ರಿಗೂ. ಸೊ ಅದಕ್ಕೋಸ್ಕರ 120 ಡೇಸ್ಗೆ ಇದನ್ನು ಕ್ಲೋಸ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಏನು ಕಾಂಪಿಟೇಷನ್ನೇ ಇರಲಿಲ್ಲ ಗಿಲ್ಲಿಗೆ ಆ ಒಂದು ಸೀಸನಲ್ಲಿ. ಸೊ ಅದಕ್ಕೋಸ್ಕರ ಬೇಗನೆ ಮುಗಿಸಿದ್ರು. 120 ಡೇಸ್ 124 ಡೇಸ್ ಅಷ್ಟರಲ್ಲೇ ಮುಗಿಸಿದ್ರು. ಸೊ ಲಾಂಗೆಸ್ಟ್ ಸೀಸನ್ ಏನು ಆಗಲಿಲ್ಲ ಅದು. ಬಟ್ ಈ ಒಂದು ಸೀಸನ್ನು ಅರೌಂಡ್ ಒಂದು 140-145 ಡೇಸ್ವರೆಗೂ ನಡೆಯುವಂತಹ ಚಾನ್ಸಸ್ ಇದೆ. ಅಂದರೆ ಒಂದು 4 ಮಂತ್ಸ್ವರೆಗೂ ಅಂತೂ ಎಕ್ಸ್ಟೆಂಡ್ ಆಗೇ ಆಗುತ್ತೆ ಈ ಸತಿ ಬಿಗ್ ಬಾಸು. 4 ತಿಂಗಳು ಮಸ್ತ್ ಮಜಾ ಮಾಡ್ಬೋದು ಬಿಗ್ ಬಾಸ್ ಶೋ ನೋಡ್ಕೊಂಡು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಸಾಕಷ್ಟು ಜನಕ್ಕೆ ಇನ್ನೊಂದು ಕನ್ಫ್ಯೂಷನ್ಸ್ ಏನಿದೆ ಅಂದರೆ OTT ಶುರುವಾಗುತ್ತಾ ಅಂತ ಹೇಳಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ನನ್ನ ಪ್ರಕಾರ OTT ಸೀಸನನ್ನು ಸಹ ಮಾಡಬೇಕಾಗಿತ್ತು. ಅರೌಂಡ್ ಒಂದು 2 ಮಂತ್ಸ್ ಏನೋ ನಡೆಯೋದು. ಸೀಸನ್ 9 ಟೈಮಲ್ಲೂ ಏನೋ OTT ಸೀಸನ್ ಮಾಡಿದರು. ಅದು ತುಂಬ ಚೆನ್ನಾಗಿ ಕ್ಲಿಕ್ ಆಗಿತ್ತು. ಆ್ಯಕ್ಚುಲಿ ಒಂದು 2 ತಿಂಗಳೇನೋ ಮಾಡಿದರು. ತುಂಬ ಚೆನ್ನಾಗಿ ಕ್ಲಿಕ್ ಆಗಿತ್ತು. ಸೊ OTT ಸೀಸನ್ ಮಾಡ್ಬೋದಾಗಿತ್ತು. ಸುದೀಪ್ ಸರ್ನ ಬಿಟ್ಟು ಅಕಸ್ಮಾತ್ ಇನ್ ಕೇಸ್ ಅವ್ರು ಏನಾದರೂ ಫ್ರೀ ಇಲ್ಲ ಅಂತಂದರೆ ಅವರನ್ನು ಬಿಟ್ಟು ಬೇರೆ ಯಾರನ್ನಾದರೂ ಹೋಸ್ಟ್ ಆಗಿ ಕರ್ಕೊಂಡ್ಬಂದ್ಬಿಟ್ಟು OTT ಸೀಸನನ್ನು ಸೀಸನ್ 2 ಮಾಡ್ಬೋದಾಗಿತ್ತು. ಬಟ್ ನನಗನ್ನಿಸ್ತಿರೋ ಪ್ರಕಾರ OTT ಸೀಸನ್ ಮಾಡಲ್ಲ ಅಂತ ಅನಿಸುತ್ತೆ. ಇದು ಬಿಗ್ ಬಾಸ್ ಸೀಸನ್ 13 ಅಂತ ಹೇಳಿ ಮೆನ್ಷನ್ ಮಾಡಿನೇ ಕೊಟ್ಟಿರೋದ್ರಿಂದ ಇದು OTT ಸೀಸನ್ ಅಲ್ಲ. ಅಕಸ್ಮಾತ್ OTT ಸೀಸನ್ನೇ ಆಗಿದ್ದರೆ OTT ಸೀಸನ್ 2 ಬಿಗ್ ಬಾಸ್ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ರು. ಬಟ್ OTT ಸೀಸನ್ ಆಗಿರೋದಿಲ್ಲ. ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ದಾರೆ. ನೋಡೋಣ ಏನು ಸ್ಪೆಷಲ್ ಬರುತ್ತೆ ಅಂತ ಹೇಳಿ. ಬಟ್ ಏನು ಅನಿಸುತ್ತೆ ಅಂತಂದರೆ ಲೈಕ್ ತೆಲುಗುನಲ್ಲಿ ಅಗ್ನಿ ಪರೀಕ್ಷೆ ಅಂತ ಹೇಳಿ ಲಾಸ್ಟ್ ಸೀಸನಲ್ಲಿ ಮಾಡಿದರು. ಕಾಮನ್ ಪೀಪಲ್ನ ಸೆಲೆಕ್ಟ್ ಮಾಡೋದಕ್ಕೆ ಅರೌಂಡ್ ಒಂದು 15 ಮೆಂಬರ್ಸ್ನ ಕರ್ಕೊಂಡು ಬಂದು ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದು ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ಟಾಸ್ಕ್ಗಳನ್ನು ಕೊಟ್ಟು ಒಂದು 15 ಡೇಸ್ ಏನೋ ನಡೆದಿತ್ತು. ಆ ಒಂದು ಅಗ್ನಿ ಪರೀಕ್ಷೆ ಎಪಿಸೋಡ್ಸ್ಗಳು ಕೂಡ ಒಂದು 15 ಡೇಸ್ ಏನೋ ನಡೆದಿತ್ತು ಅಷ್ಟೇ. ಸೊ ಆ ರೀತಿ ಏನಾದರೂ ಮಾಡಿಬಿಟ್ಟು ಕಾಮನರ್ಸ್ನ ಸೆಲೆಕ್ಟ್ ಮಾಡುವಂತಹ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಒಂದು 15 ಡೇಸ್ ಅಥವಾ 1 ತಿಂಗಳ ಮಟ್ಟಕ್ಕೆ ಕಂಟೆಸ್ಟೆಂಟ್ಗಳನ್ನ ಕಾಮನರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದು ಒಂದು ಕಡೆ ಇಟ್ಟು ಟಾಸ್ಕ್ಗಳನ್ನು ಕೊಟ್ಟು ಅವರು ಫಿಸಿಕಲಿ ಮೆಂಟಲಿ ಹೇಗೆ ಫಿಟ್ ಆಗಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ಯಾರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅರ್ಹತೆ ಇದೆಯೋ ಅವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸುವಂತಹ ಪ್ರೋಸೆಸ್ಸೇ ಈ ಅಗ್ನಿ ಪರೀಕ್ಷೆ ಆಗಿರುತ್ತೆ. ಸೊ ಒಂದು 15 ಕಂಟೆಸ್ಟಲ್ಲಿ 6 ಕಂಟೆಸ್ಟೆಂಟ್ ಏನೋ ಸೆಲೆಕ್ಟ್ ಮಾಡಿ ಮೇನ್ ಸೀಸನ್ಗೆ ಕಳಿಸಿದ್ರು ತೆಲುಗುನಲ್ಲಿ. ಸೊ ಅದೇ ರೀತಿ ಕನ್ನಡದಲ್ಲೂ ಕಳಿಸುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಇವಾಗ ಆಡಿಷನ್ಸ್ಗಳು ಕಾಮನ್ ಪೀಪಲ್ಗೂ ಸಹ ಆಡಿಷನ್ಸ್ ಇದೆ. ಈ ಫಾರ್ಮ್ನ ಫಿಲ್ ಮಾಡಿ ಸೆಂಡ್ ಮಾಡಿ ವಿಡಿಯೋ ಸೆಂಡ್ ಮಾಡಿ ಅಂತ ಹೇಳಿದ ತಕ್ಷಣ ಇನ್ಸ್ಟಾಗ್ರಾಮ್ ಫೀಡಲ್ಲಂತೂ ಲೈಕ್ ಬರೀ ಅದೇ ಬರ್ತಿದೆ ಅಂತ ಹೇಳ್ಬೋದು. ನಾನು ಏನಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ನಾನೇನಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂದರೆ ನೀವು ಎಷ್ಟು ಸ್ಕ್ರೋಲ್ ಮಾಡ್ತಿರ್ತೀರೋ ಅಷ್ಟು ಬರ್ತಿದೆ ಬಿಗ್ ಬಾಸ್ ಅಂತ ಹೇಳಿ. ತುಂಬ ಜನ ಅಪ್ಲೈ ಮಾಡ್ತಿದ್ದೀರಾ ಬಿಗ್ ಬಾಸ್ಗೆ. ನನಗನ್ಸೋ ಪ್ರಕಾರ ಇಷ್ಟು ಜನ ಅಪ್ಲೈ ಮಾಡಿದ್ರು ಬಿಗ್ ಬಾಸ್ ಅವ್ರು ಆಲ್ರೆಡಿ ಯಾರನ್ನು ಕಾಮನರ್ಸ್ ಆಗಿ ಕಳಿಸ್ಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಟಿರ್ತಾರೆ ಅಂತ ಅನಿಸುತ್ತೆ. ಲೈಕ್ ಇಷ್ಟು ಜನ ಸೆಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನದು ಖಂಡಿತವಾಗ್ಲೂ ಅನಿಸೋದಿಲ್ಲ. ಆ್ಯಂಡ್ ಏನೋ ಟ್ರೈ ಮಾಡಬೇಕು ಮಾಡ್ತಾಯಿದ್ದೀರಾ. ಅಕಸ್ಮಾತ್ ಇನ್ ಕೇಸ್ ಏನಾದರೂ ಜೆನ್ಯೂನ್ ಆಗಿ ನಡೆದು ಈ ಒಂದು ಪ್ರೋಸೆಸ್ ಜೆನ್ಯೂನ್ ಆಗಿ ನಡೆದು ಸೆಲೆಕ್ಟ್ ಆದರೂ ಆಗ್ಬೋದು. ನಿಮ್ಮ ಪ್ರಯತ್ನನ ಬಿಡಬೇಡಿ. ಯಾರ್ಯಾರಿಗೆಲ್ಲ ಹೋಗಬೇಕು ಅಂತ ಇಷ್ಟ ಇದೆ ಫಾರ್ಮ್ ಫಿಲ್ ಮಾಡಿ ವಿಡಿಯೋ ಮಾಡಿ ಕಳಿಸಿ. ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಅದೇ ಕಲರ್ಸ್ ಕನ್ನಡ ಪೇಜ್ನ ಟ್ಯಾಗ್ ಮಾಡೋದು, ಕಿಚ್ಚ ಸುದೀಪ್ ಅವ್ರಿಗೆ ಟ್ಯಾಗ್ ಮಾಡೋದು. ಆ್ಯಂಡ್ ಅವ್ರು ಯಾರೋ ಒಬ್ಬರಂತೂ ನಮ್ಮ ಮಾಮ ನೋಡೋದಕ್ಕೆ ಸೇಮ್ ಕಿಚ್ಚ ಸುದೀಪ್ ಅವ್ರ ಥರನೇ ಇದ್ದಾರೆ. ಅವ್ರು ಇವಾಗಿಲ್ಲ, ಅವ್ರು ನಮ್ಮನ್ನೆಲ್ಲ ಬಿಟ್ಟು ತುಂಬ ದಿವಸ ಆಯಿತು. ಸೊ ಅದಕ್ಕೋಸ್ಕರ ನಾನು ಬಿಗ್ ಬಾಸ್ಗೆ ಹೋಗಬೇಕು, ಅವ್ರನ್ನ ಡೈರೆಕ್ಟಾಗಿ ನೋಡಬೇಕು. ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ನನ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಈ ರೀತಿಯೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಕೆಲವೊಬ್ಬರು ಮಾಡ್ತಿರುವಂಥ ವೀಡಿಯೋಸು ತುಂಬಾ ಚೆನ್ನಾಗಿದೆ. ಲೈಕ್ ಬಿಗ್ ಬಾಸ್ ಅವರು VT ಪ್ಲೇ ಮಾಡ್ತಾರಲ್ಲ, ಕಂಟೆಸ್ಟೆಂಟ್ ಸೆಲೆಕ್ಟ್ ಆಗಿರುವಂತಹ ಕಂಟೆಸ್ಟೆಂಟ್ VT ಪ್ಲೇ ಮಾಡ್ತಾರಲ್ಲ, ಆ ರೀತಿಯೆಲ್ಲ ಎಡಿಟ್ ಮಾಡಿ
ಹಾಕ್ತಿದ್ದಾರೆ ಕೆಲವೊಬ್ಬರು, ನಾನು ಏನಕ್ಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂತಂದರೆ ಅಂತ ಹೇಳಿ. ಆ್ಯಂಡ್ ಸಾಕಷ್ಟು ಜನ ತುಂಬಾ ಪ್ರಾಮಿಸಿಂಗಾಗಿ ಕಾಣಿಸ್ತಿದ್ದಾರೆ ಮಾತಾಡ್ತಿರೋದ್ರಲ್ಲಿ, ಅಥವಾ ಅವರು ಕಾನ್ಫಿಡೆನ್ಸಲ್ಲಿ ಲೈಕ್ ತುಂಬ ಎಫರ್ಟ್ಸ್ ಹಾಕಿ ಸಾಕಷ್ಟು ಜನ ಅಪ್ಲೈ ಮಾಡ್ತಿದ್ದಾರೆ. ಬಟ್ ನೋಡೋಣ ಎಷ್ಟು ಜನನ ಕರ್ಕೋತಾರೆ ಅಂತ ಹೇಳಿ. ನನಗನ್ಸೋ ಮಟ್ಟಿಗೆ ಒಂದು 5 ಮೆಂಬರ್ಸ್ನೂ ಕರ್ಕೋಬೋದು ಅಷ್ಟೇ. ತೀರಾ ಜಾಸ್ತಿ ಜನನೂ ಕಾಮನರ್ಸ್ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅರೌಂಡ್ 5 to 6 ಮೆಂಬರ್ಸ್ ಏನೋ ಕಾಮನರ್ಸ್ ಇರ್ತಾರೆ ಅಷ್ಟೇ. ಆ್ಯಂಡ್ ಇಷ್ಟಕ್ಕೆ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಬರ್ತಿದೆ ಜಸ್ಟ್ 5 to 6 ಮೆಂಬರ್ಸು. ಮ್ಯಾಕ್ಸಿಮಮ್ 3 to 6 ಮೆಂಬರ್ಸ್ ಅಂತೂ ಇದ್ದೇ ಇರ್ತಾರೆ ಕಾಮನರ್ಸು. ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ. ಆ್ಯಂಡ್ ನಮ್ಮ ಸಪೋರ್ಟ್ ಕೂಡ ಕಾಮನರ್ಸ್ಗೆ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಕಾಮನರ್ಸಲ್ಲಿ ತುಂಬ ಬಡವರಿಂದ ಬಂದು ವಿತ್ ಟ್ಯಾಲೆಂಟು, ಬಡವರಾಗಿ ಬರಬೇಕು, ವಿತ್ ಟ್ಯಾಲೆಂಟ್ ಇರಬೇಕು, ಚೆನ್ನಾಗಿ ಆಡಬೇಕು, ಲೈಕ್ ಹಿಂದೆ ಒಂದು ಮುಂದೆ ಒಂದು ಅಂತ ಮಾಡ್ದಿರ ಚೆನ್ನಾಗಿ ಗೇಮ್ ಆಡ್ಕೊಂಡು ಹೋಗ್ತಿರೋರಾದರೆ ಅಂಥವ್ರಿಗೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಎಷ್ಟು ಜನ ಆಗ್ಬೋದು ಅಂತಂದರೆ 70 to 18 ಮೆಂಬರ್ಸು ಇವರೇ ಇರ್ತಾರೆ, ಲೈಕ್ ಸೆಲೆಬ್ರಿಟೀಸ್ಗಳೇ ಇರ್ತಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಸೀರಿಯಲ್ ಅವರಾಗಿರ್ಬೋದು, ನ್ಯೂಸ್ ಚಾನಲ್ ಅವರಾಗಿರ್ಬೋದು, ಅಥವಾ ಯಾರಾದರೂ ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ಬೋದು. ಈ ರೀತಿ 17 to 18 ಮೆಂಬರ್ಸು ಸೆಲೆಬ್ರಿಟೀಸ್ಗಳೇ ಇರ್ತಾರೆ. ಆ್ಯಂಡ್ ಇನ್ನು 5 to 6 ಮೆಂಬರ್ಸ್, ಅರೌಂಡ್ 5 to 6 ಮೆಂಬರ್ಸು ಕಾಮನರ್ಸ್ ಬರ್ತಾರೆ. ಸೊ ಅಲ್ಲಿಗೆ ಒಂದು 23 to 24, 25 ಕಂಟೆಸ್ಟೆಂಟು ಈ ಸತಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಂತಹ ಚಾನ್ಸಸ್ ಇದೆ. ಪ್ಲಸ್ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕೂಡ ಮಧ್ಯದಲ್ಲಿ ಆಗುತ್ತೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಇಫ್ ಇನ್ ಕೇಸ್ ಬೇಗ ಆಗಬೇಕು ಅಂತಂದರೆ ಬಂದಿರುವಂತಹ ಕಂಟೆಸ್ಟೆಂಟ್ಗಳು ಟುಸ್ ಪಟಾಕಿ ಥರ ಆಡಬೇಕು. ಲೈಕ್ ಲಾಸ್ಟ್ ಸೀಸನಲ್ಲಿ ಆಡಿದ್ರಲ್ಲ, ಯಾವುದೇ ಗೇಮ್ ಸರಿಯಾಗಿ ಆಡ್ತಿರ್ಲಿಲ್ಲ. ಹಂಗೆ ಗಿಲ್ಲಿ ಕಂಟೆಂಟ್ ಬಿಟ್ಟರೆ ಇನ್ಯಾರ ಬಗ್ಗೆನೂ ಸಹ ಕಂಟೆಂಟ್ ಅನ್ನೋದು ಸಿಗ್ತಾನೆ ಇರಲಿಲ್ಲ. ಸೊ ಆ ರೀತಿ ಟುಸ್ ಪಟಾಕಿಗಳಾದರು ಅಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬೇಗ ಆಗ್ತಾರೆ. ಇಲ್ಲ ಅಂದರೆ ಒಂದು 50 ಎಪಿಸೋಡ್ಸ್ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಬರೋದು. ಸೊ ನೋಡೋಣ, ವೈಲ್ಡ್ ಕಾರ್ಡ್ ಎಂಟ್ರಿನೂ ಸೇರಿಸಿ ಅರೌಂಡ್ 26, 28 ಕಂಟೆಸ್ಟೆಂಟು, 29 ಕಂಟೆಸ್ಟೆಂಟ್ವರೆಗೂ ಆಗುವಂತಹ ಚಾನ್ಸಸ್ ಇದೆ ಈ ಸೀಸನಲ್ಲಿ. ಇಷ್ಟು ಜನ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಅಂತಂದಾಗ ಇದು ತುಂಬಾ ಲಾಂಗೆಸ್ಟ್ ಸೀಸನ್ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಅರೌಂಡ್ 140-145 ಡೇಸ್ವರೆಗೂ ನಡೆಯುವಂತಹ ಚಾನ್ಸಸ್ ಇದೆ. 4 ತಿಂಗಳು 4.25 ತಿಂಗಳವರೆಗೂ ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಈ ಸೀಸನ್ನು. ಆ್ಯಂಡ್ ಯಾರಿಗೆಲ್ಲ ಈ ವಿಚಾರ ಖುಷಿ ಕೊಡ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಟೈಮಿಂಗ್ಸ್ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕೇಳ್ತಿರ್ತಾರೆ, ಎಷ್ಟೊತ್ತಿಗೆ ಪ್ರಸಾರ ಆಗುತ್ತೆ, ಸ್ವಲ್ಪ ಬೇಗ ಪ್ರಸಾರ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಿರ್ತಾರೆ. ಟೈಮಿಂಗ್ಸು ನನಗನ್ಸೋ ಪ್ರಕಾರ ಅವ್ರು ಯಾವುದೇ ಸೀಸನಲ್ಲೂ ಸಹ ಚೇಂಜ್ ಮಾಡ್ತಿಲ್ಲ. ಯಾರು ಎಷ್ಟೇ ಕೇಳಿಕೊಂಡು ಸಹ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿರ್ತಾರೆ. ಈ ಬಿಗ್ ಬಾಸ್ ಬಗ್ಗೆ ರಿವ್ಯೂಸ್ ಕೊಡೋರು ತುಂಬ ಜನ ವೀಡಿಯೋಸ್ ಮಾಡಿ ಹಾಕ್ತಿರ್ತಾರೆ, ಪ್ಲೀಸ್ ಟೈಮಿಂಗ್ಸ್ ಚೇಂಜ್ ಮಾಡಿ ಅಂತ ಹೇಳಿ ಲೈಕ್ ಅಪ್ರೋಚ್ ಮಾಡ್ತಿರ್ತಾರೆ. ಆದರೂ ಕೂಡ ಟೈಮಿಂಗ್ಸ್ ಚೇಂಜ್ ಮಾಡುವಂತಹ ಯಾವುದೇ ಸಾಧ್ಯತೆ ಇಲ್ಲ ಅಂತ ಅಂದ್ಕೊತೀನಿ. ಮಾಮೂಲಿ ಯಾವಾಗಲೂ ಎಲ್ಲ ಸೀಸನ್ನಿಗೆ ಎಷ್ಟೊತ್ತಿಗೆ ಶುರು ಆಗ್ತಿತ್ತೋ ಲೈಕ್ 9:30ಗೆ, ಅದೇ ರೀತಿ 9:30ಗೆ ಶುರುವಾಗಿ ಅರೌಂಡ್ ಒಂದು 11:45, 11:30ವರೆಗೂ ನಡೆಯುವಂತಹ ಚಾನ್ಸಸ್ ಇದೆ. ಸೊ ನೋಡೋಣ, 9 or 9:30ಗೆ ಶುರುವಾಗುವಂತಹ ಚಾನ್ಸಸ್ ಇದೆ ಈ ಬಾರಿನೂ ಕೂಡ. ಆ್ಯಂಡ್ ಎಸ್, ಲಾಂಗೆಸ್ಟ್ ಸೀಸನ್ ಆಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು OTT ಮಾಡಿದರೂ ಚೆನ್ನಾಗಿರೋದು. ನಾನು ಅವಾಗಲೇ ಹೇಳ್ದಂಗೆ ಅದೊಂದು 2 ತಿಂಗಳಿರೋದು, ಅದಾದಮೇಲೆ ಒಂದು 3 ತಿಂಗಳು ಬಿಗ್ ಬಾಸ್ ಅಂದಿದ್ರೆ 5 ತಿಂಗಳು ಆರಾಮಾಗಿ ಕಳಿಬೋದಾಗಿತ್ತು. ಚಿಂತೆನೇ ಇರ್ತಾಯಿದ್ದಿಲ್ಲ. ಎಂಟರ್ಟೈನ್ಮೆಂಟ್ ಲೈಫಲ್ಲೇನೋ ಎಂಟರ್ಟೈನ್ಮೆಂಟ್ ಬೇಕಲ್ಲಪ್ಪ ಅನ್ನುವಂತಹ ಒಂದು ಚಿಂತೆನೇ ಇರ್ತಿದ್ದಿಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಈ 9th ಸೀಸನಲ್ಲಿ ಈ OTT ಸೀಸನ್ ಮಾಡಿದಾಗ ರೂಪೇಶ್ ರಾಜಣ್ಣ ಅವರು ತುಂಬ ಚೆನ್ನಾಗಿ ಆಟನ ಆಡಿದರು. OTT ಸೀಸನಲ್ಲೂ ಅಷ್ಟೇ ಆ್ಯಂಡ್ ಮೇನ್ ಸೀಸನಲ್ಲೂ ಅಷ್ಟೇ. OTT ಸೀಸನಲ್ಲೂ ಅವರೇ ಟಾಪಲ್ಲಿ ಬಂದಿದ್ದು. ಲೈಕ್ ಬಿಗ್ ಬಾಸ್ ಮನೆಗೆ ಮೇನ್ ಸೀಸನ್ಗೆ ಸೆಲೆಕ್ಟ್ ಆಗಿ ಹೋಗೋದಕ್ಕೆ ಅವರೇ ಟಾಪಲ್ಲಿ ಬಂದಿದ್ದು. ಆ್ಯಂಡ್ ಅದೇ ರೀತಿ ಮೇನ್ ಸೀಸನಲ್ಲೂ ಕೂಡ ಅದೇ ರೀತಿ ಶೋನ ಹೊಡ್ಕೊಂಡು ಹೋದ್ರು ಅವರು ಅಂತ ಹೇಳ್ಬೋದು. ವಿನ್ನರ್ ಆಗಿ ಹೊರಗಡೆ ಬಂದರು. ಸೊ ರೂಪೇಶ್ ರಾಜಣ್ಣ ತುಂಬ ಚೆನ್ನಾಗಿ ಆಟನ ಆಡಿದರು. ಸೊ ಅದೇ ರೀತಿ OTT ಸೀಸನ್ ಒಂದು 2 ತಿಂಗಳು ಮಾಡಿ, ಸುದೀಪ್ ಅವ್ರು ಬಂದಿಲ್ಲ ಅನ್ನೋ ಪರವಾಗಿಲ್ಲ, ಬೇರೆ ಯಾರನ್ನಾದ್ರೂ ಹೋಸ್ಟಾಗಿ ಮಾಡಿಬಿಟ್ಟು OTT ಸೀಸನ್ ಮಾಡಿ ನೆಕ್ಸ್ಟ್ ಮೇನ್ ಸೀಸನ್ ಮಾಡಿದ್ರೆ ಇನ್ನೂ ಲಾಂಗ್ ಬಿಗ್ ಬಾಸ್ ಆಗುತ್ತೆ. ನೋಡೋದಕ್ಕೆ ನಮಗಂತೂ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.